ಕೇಂದ್ರ ಸರ್ಕಾರ ಯುದ್ಧದ ಈ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡ್ತಾ ಇರುವ ರೀತಿಯ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಪ್ರಶಾಂತ್ ಡಿಸ್ಪ್ಯಾಷನೇಟ್ ಆಗಿ ಯೋಚನೆ ಮಾಡೋದಕ್ಕೆ ಹೋದರೂ ಕೂಡ ಇದು ಭಾರತಕ್ಕೆ ಸಂಬಂಧವಿಲ್ಲದೆ ಇರುವ ಕದನ. ನಮಗೂ ಅದಕ್ಕೂ ನೇರವಾದ ಸಂಬಂಧ ಯಾವುದೇ ರೀತಿಯಿಂದಿಲ್ಲ. ಪ್ರಧಾನಿ ನರೇಂದ್ರ ಮೋದಿಯವರು ಈ ಯುದ್ಧ ಆರಂಭವಾಗುವ ಹಿಂದಿನ ದಿನ ಇಸ್ರೇಲ್ನಲ್ಲಿದ್ದರು. ಆ ಕಾರಣಕ್ಕಾಗಿ ಭಾರತಕ್ಕೆ ಈ ವಿಷಯ ಗೊತ್ತಿರಬೇಕಾಗಿತ್ತು ಅನ್ನುವುದು ನನಗೇನೋ ಅದೇನೋ ಲಾಜಿಕಲ್ ನಿರೀಕ್ಷೆ ಅಂತ ಅನ್ಸೋದಿಲ್ಲ. ಆಪರೇಷನ್ ಸಿಂಧೂರ ಶುರು ಮಾಡುವಾಗ JD ವ್ಯಾನ್ಸ್ ಇಲ್ಲಿದ್ದರ್ರಿ. ಅಮೆರಿಕದ ಉಪಾಧ್ಯಕ್ಷರು ಭಾರತದಲ್ಲಿದ್ದರಪ್ಪ. ಅದರ ಅರ್ಥ ಅಮೆರಿಕ ಶುರು ಮಾಡಿಸಿದ ಯುದ್ಧ ಅದು, ಅಥವಾ ಅಮೆರಿಕದ ಪಾಲುದಾರಿಕೆ ಯುದ್ಧ ಅನ್ನೋದಕ್ಕಾಗತ್ತಾ? ಆಮೇಲೆ ಇಟ್ ಇಸ್ ಸ್ಟಿಲ್ ಎ ಡೆವಲಪಿಂಗ್ ಸಿಚುವೇಶನ್. ಅದೇ ನನಗನ್ಸುತ್ತೆ ನೋಡಿ, ಇದು ಭಾರತಕ್ಕೆ ಸಂಬಂಧವಿಲ್ಲದ ಯುದ್ಧ ಅಂತಕ್ಕಂಥದ್ದೇನಲ್ಲ. ಜಿಯೋಗ್ರಫಿಕಲಿ ನಮ್ಮ ಜಿಯೋ ಲೊಕೇಶನನ್ನು ಕೂಡ ತೆಗೆದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತಿನ ಈಗ ರಷ್ಯಾ ಉಕ್ರೇನ್ ಯುದ್ಧ ಯುರೋಪ್ನ ಆರ್ಥಿಕತೆಯನ್ನೇ ಬ್ಯಾಂಕ್ರಪ್ಟ್ ಮಾಡಿಬಿಡ್ತದೆ. ಯುರೋಪನ್ನು, ಭಾರತದ ಆರ್ಥಿಕತೆಗೆ ಒಂದು ಚೇತರಿಕೆಯನ್ನು ಕೊಡ್ತು ರಷ್ಯಾ ಉಕ್ರೇನ್ ಯುದ್ಧ. ಹೌದು ಹೌದು. ಯಾಕಂದರೆ ರಷ್ಯಾ ಕಡಿಮೆ ತೈಲವನ್ನು, ಕ್ರೂಡ್ ಆಯಿಲನ್ನು ಕೊಡ್ತಿತ್ತು. ನಾವು ಸಂಸ್ಕರಿಸಿ ಅದನ್ನು ಮಾರಾಟ ಮಾಡ್ತಕ್ಕಂಥ ಅಂದರೆ ಒಂದು ಹೊಸ ರೀತಿಯಾಗಿರ್ತಕ್ಕಂಥದ್ದು. ಅಮೇರಿಕಾದ ಈ ಇಡೀ ತೆರಿಗೆ ಟ್ಯಾಕ್ಸ್ ಟೆರರಿಸಮ್ ಅಂತ ಅದನ್ನು ಕರಿತಿರೋ, ಅಥವಾ ಒಟ್ಟಾರೆ ಏನು ತೆರಿಗೆ ಅವರ ಒಂದು ಪಾಲಿಸಿ ಇತ್ತು, ಅದಾದ ನಂತರದ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ನಡೆಸಿರ್ತಕ್ಕಂಥ ದಾಳಿ ಏನಿದೆ ಅಲ್ವಾ, ಇದರ ಔಟ್ಕಮ್ ಏನಿದೆ, ಇದು ಇಡೀ ವಿಶ್ವದ ರಾಜಕಾರಣದ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ. ಹೀಗಾಗಿ ನಾನು ಭಾರತಕ್ಕೆ ಸಂಬಂಧ ಇಲ್ಲದ ಯುದ್ಧ ಅಂತಕ್ಕಂಥದ್ದನ್ನು ಹೇಳಲ್ಲ. ಬಟ್ ಈಗೊಂದೇನು BJP ಒಂದು ಹೊಸ ಟರ್ಮನ್ನು ಕಾಯಿನ್ ಮಾಡಿದೆ, ಸ್ಟ್ರಾಟಜಿಕ್ ಆಟೋನಮಿ ಅಂತಕ್ಕಂಥದ್ದು. ಅಲಿಪ್ತ ನೀತಿಯ ನೇಷನ್ ಇಂಟ್ರೆಸ್ಟ್ನ ಮುಂದುವರಿಕೆ. ಹೌದು. ಈಗ ಅಲಿಪ್ತ ನೀತಿ ಅಂತಕ್ಕಂಥದ್ದು, ನಾವು ಪಂಡಿತ್ ನೆಹರು ಸ್ವತಂತ್ರ ಬಂದ ನಂತರ ಪಂಡಿತ್ ನೆಹರು ಅವರ ಚಿಂತನೆ ಹೇಗಿತ್ತು? ಯಾಕಂದರೆ ಆಗ ಪಾಶ್ಚಿಮಾತ್ಯ ರಾಷ್ಟ್ರಗಳ ಬಗ್ಗೆ ಒಂದು ರೀತಿಯಾಗಿರ್ತಕ್ಕಂಥ ಒಂದು ರೀತಿಯ ಸಿಟ್ಟಿತ್ತು. ಯಾಕಂದರೆ ನಾವೆಲ್ಲ ಕಾಲನಿ ಆಗಿರ್ತಕ್ಕಂಥ. ಹೌದು. ಹೀಗಾಗಿ ಪಂಡಿತ್ ನೆಹರು ಅವ್ರಿಗನ್ನಿಸ್ತು, ಆಗ ಸ್ವತಂತ್ರವಾಗಿರ್ತಕ್ಕಂಥ ದೇಶಗಳ ಒಂದು ಒಕ್ಕೂಟವನ್ನು ನಾವೇನಾದರೂ ರಚಿಸ್ಕೊಂಡ್ರೆ, ಹೀಗಾಗಿ ಚೈನಾ ಜೊತೆಗೂ ಕೂಡ ಮೈತ್ರಿಗೆ ಹೋದರು. ಬಟ್ ಚೈನಾ ಬೆಳೀತಾ 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 ಅದು ಪಂಡಿತ್ ನೆಹರು ಅವರ ಬೆನ್ನಿಗೆ ಚೂರಿ ಹಾಕಿದ ಕಾರಣದಿಂದಲೇ ಅವರು 64ರಲ್ಲಿ ತೀರ್ಕೊಂಡ್ರು. ಇಂದಿರಾ ಗಾಂಧಿ ಪ್ರಧಾನಿ ಆದಮೇಲೆ ಅಜಿತ್, ನಾವು ಈಗ ಅಲಿಪ್ತ ನೀತಿಯ ಬಗ್ಗೆ ಬಹಳ ಚರ್ಚೆ ಮಾಡ್ತೀವಿ. ಅದೊಂದು ಟರ್ಮ್ ಆಗಿ ಉಳಿದುಕೊಂಡಿದೆ ಹೊರತುಪಡಿಸಿದರೆ ಇನ್ ಪ್ರಾಕ್ಟಿಕಲ್ ಅಲ್ಲ. ನಾವು 69ನಲ್ಲಿ ಕಾಂಗ್ರೆಸ್ನ ವಿಭಜನೆಯ ನಂತರ ಇಂದಿರಾ ಗಾಂಧಿ ಹ್ಯಾಡ್ ಎ ಟೈ ಅಪ್ ವಿತ್ CPI ಅಲ್ವಾ? ಆ ಕಾರಣದಿಂದ JNU ಸ್ಥಾಪನೆ ಆಯಿತು. ಹೌದು. ಇಂದಿರಾ ಗಾಂಧಿ ಅಮೇರಿಕಕ್ಕೆ ಹೋದರು ಗೋಧಿಗೋಸ್ಕರ. ಅಮೇರಿಕ ಸಹಾಯ ಮಾಡದೇ ಇದ್ದಾಗ ಸೋವಿಯತ್ ಯೂನಿಯನ್ ನಮ್ಗೆ ಸಹಾಯ ಮಾಡಿತು. ಯಾಕಂದರೆ ಪಾಕಿಸ್ತಾನ ಒಂದು ಸೆಂಟರ್ ಇದ್ದ ಕಾರಣದಿಂದಾಗಿ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ, ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೂ ಒಂದು ಕೋಲ್ಡ್ ವಾರ್ನ ಸಂದರ್ಭದಲ್ಲಿ ಅಮೇರಿಕಕ್ಕೊಂದು ಅಲಾಯಿಯಾಗಿ ಪಾಕಿಸ್ತಾನ ಇತ್ತು, ಸೋವಿಯತ್ ಯೂನಿಯನ್ ಅಲಾಯಿಯಾಗಿ ನಾವಿದ್ವಿ. ಅದು ಪೂರ್ಣಗೊಂಡಿದ್ದು ಶೀತಲ ಸಮರ ಮುಗಿದ ಮೇಲೆ 91ನ ನಂತರ. 98-99ಗೆ ನಮ್ದು ಅಮೆರಿಕ ಜೊತೆಗಿನ ಒಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ನರಸಿಂಹರಾವ್ ಅವರ ಕಾಲದಲ್ಲೇ ಶುರು ಆಗಿತ್ತು. ಬಟ್ ಅದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂದ ಮೇಲೆ ಅದಾದ ಮನಮೋಹನ್ ಸಿಂಗ್ ಅದನ್ನು ಇನ್ನೊಂದು ಹೆಜ್ಜೆ ಮುಂದೆ ತೆಗೆದುಕೊಂಡೋದ್ರು. ಇವತ್ತು ಅಮೇರಿಕಾದ ಮೈತ್ರಿ ಕಾಂಗ್ರೆಸ್ ಅಥವಾ ಯಾರೋ ವಿಪಕ್ಷಗಳು ಟೀಕಿಸ್ತಂತೆ, ಯಾಕೆ ನಮ್ಗೆ ಡೊನಾಲ್ಡ್ ಟ್ರಂಪ್ ಬೇಕು? ವಿ ಆರ್ ನಾಟ್ ಇನ್ ದಟ್ ಪೊಸಿಷನ್. ಇವತ್ತು ಜಾಗತೀಕರಣದ ಸಂದರ್ಭದಲ್ಲಿ ಅಮೇರಿಕಾನ ನಾವು ಡಂಪ್ ಮಾಡೋಕ್ಕಾಗಲ್ಲ, ಅಮೇರಿಕಾ ನಮ್ಮನ್ನು ಡಂಪ್ ಮಾಡೋಕ್ಕಾಗಲ್ಲ. ನಮ್ಮ ನಡುವೆ ಫ್ರಿಕ್ಷನ್ಸ್ ಇಲ್ವಾ? ಡೆಫಿನೆಟ್ಲಿ ಫ್ರಿಕ್ಷನ್ಸ್ ಇದೆ. ಬಟ್ ಅಮೇರಿಕ ಮತ್ತು ಭಾರತದ ಸಂಬಂಧಗಳು ಪೀಪಲ್ ಟು ಪೀಪಲ್ನಿಂದ ಹಿಡಿದು ಬಿಸ್ನೆಸ್ ಟು ಬಿಸ್ನೆಸ್, B2B ವರೆಗೆ ನಮ್ಮ ಸಂಬಂಧಗಳು ಇವತ್ತು ಒಬ್ಬರಲ್ಲೊಬ್ಬರು ಬಿಟ್ಟಿರಲಾರದ ಸಂಬಂಧಗಳವರೆಗೆ ನಾವು ತಲುಪಿದ್ದೀವಿ. ಹಾಗಿರುವಾಗ ಇಲ್ಲ, ನಾವು ಡೊನಾಲ್ಡ್ ಟ್ರಂಪ್, ಐ ಅಂಡರ್ಸ್ಟ್ಯಾಂಡ್. ತೇಜಸ್ವಿನಿ ಅವರು ಏನು ಹೇಳಿದರು, ಡೊನಾಲ್ಡ್ ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ, ದಟ್ ವಾಸ್ ನಾಟ್ ನೀಡೆಡ್. ನನಗನ್ಸುತ್ತೆ ಅದು ಮೋದಿಯವರಷ್ಟು ಓವರ್ ಬೋರ್ಡ್ ಹೋಗ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ಮತ್ತೊಂದು ರಾಷ್ಟ್ರದ ಚುನಾವಣೆಗೆ ಸಂಬಂಧಪಟ್ಟಂತೆ. ಇಸ್ರೇಲ್ ಜೊತೆಗಿನ ನಮ್ಮ ಸಂಬಂಧಗಳು ನರಸಿಂಹರಾಯರ ಕಾಲದಲ್ಲೇ ಶುರು ಆದವು. ಅಲ್ಲಿವರೆಗೆ ನಾವು ಇಸ್ರೇಲನ್ನು ಒಂದು ರೀತಿ ದೂರದಲ್ಲಿಟ್ಟಿದ್ವಿ. ಆದರೆ ನರಸಿಂಹರಾಯರ ಕಾಲದಲ್ಲಿ ಇಸ್ರೇಲ್ ಜೊತೆಗಿನ ಸಂಬಂಧಗಳು ಶುರುವಾದವು. ಇವತ್ತು ಡಿಫೆನ್ಸ್ ಸೆಕ್ಟರ್ನಲ್ಲಿ ಇಸ್ರೇಲ್ಗೂ ನಮಗೂ ವ್ಯಾಪಕವಾಗಿರ್ತಕ್ಕಂಥ ಸಂಬಂಧಗಳಿವೆ. ಇವತ್ತು ಕಾರ್ಗಿಲ್ನ ಯುದ್ಧದ ಸಂದರ್ಭದಲ್ಲಿ ಪಶ್ಚಿಮದ ರಾಷ್ಟ್ರಗಳು ಹೆಂಗೆ ಬಳಸಿ ಬಿಸಾಕ್ತವೆ, ಇಸ್ರೇಲ್ ನಮ್ಮ ಜೊತೆಗಾದರೂ ನಿಂತ್ಕೊಳ್ತು. ಅದು ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಇಸ್ರೇಲ್ ಜೊತೆಗಿನ ಸಂಬಂಧ, ಪೊಲಿಟಿಕಲಿ ನಿಮ್ಗೆ ನರೇಟಿವ್ ಪಾಯಿಂಟ್ ಬೇರೆ ಇರ್ಬೋದು.
ಇರಾನ್ ಜೊತೆಗೂ ನಮ್ಮ ಸಂಬಂಧಗಳು ತೇಜಸ್ವಿನಿ ಅವರು ಹೇಳಿದಂತೆ ಹಳೆಯ ಸಂಬಂಧಗಳು. ಆಮೇಲೆ ಮಧ್ಯಪ್ರಾಚ್ಯದ ದೇಶಗಳ ಜೊತೆ ನಾವು ಸಂಬಂಧಗಳನ್ನು ಇಟ್ಟುಕೊಳ್ಳಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ತೈಲ ಇರ್ಬೋದು, ಬೇರೆ ಬೇರೆ LPG ಇರ್ಬೋದು, ಮಧ್ಯಪ್ರಾಚ್ಯ ದೇಶಗಳ ಜೊತೆ ಯಾವುದೇ ಸರ್ಕಾರ, ಏನೇ ಹಿಂದುತ್ವದ ಸರ್ಕಾರ ಬಂದರೂ ಕೂಡ ಮಧ್ಯಪ್ರಾಚ್ಯದ ಎಲ್ಲರ ಜೊತೆಗೂ ಕೂಡ ನಮ್ಮ ಸಂಬಂಧಗಳು ಚೆನ್ನಾಗಿಡಬೇಕಾಗುತ್ತೆ. ಆ ಪರಿಸ್ಥಿತಿಯಲ್ಲಿ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ನೀವಿಲ್ಲ ವಿದೇಶಾಂಗ ನೀತಿ, ನೀವು ವಿಪಕ್ಷದಲ್ಲಿ ಕೂತಾಗ ಹೇಳೋದು ಅಮೆರಿಕ ಜೊತೆ ಯಾಕೆ ಸಂಬಂಧ? ಹಾಗಿದ್ರೆ ಶರ್ಮೆಲ್ ಶರೀಫ್ದಲ್ಲಿ ನನಗೆ ನೆನಪಿದೆ, ಈಜಿಪ್ಟ್ನಲ್ಲಿ ತೇಜಸ್ವಿನಿಯವರು ಆಗ ದಿಲ್ಲಿಯಲ್ಲಿದ್ದರು. ಮನಮೋಹನ್ ಸಿಂಗ್ ಮತ್ತು ಜಾರ್ಜ್ ಬುಷ್ ನಡುವೆ ಏನು ಮೈತ್ರಿಯ ಮಾತುಕತೆ ನಡೀತು? ಯಾಕೆ ಓವರ್ಬೋರ್ಡ್ ಹೋಗಿ ಮೈತ್ರಿಯನ್ನು ಮಾಡ್ಕೊಳ್ಬೇಕಾಗಿರ್ತ? ತಪ್ಪು ಅಂತ ಹೇಳಲ್ಲ ನಾನು. ಅದರ ಪೊಲಿಟಿಕಲ್ ಡಿವಿಡೆಂಟ್ ಕೂಡ 2009 ನ್ಯೂಕ್ಲಿಯರ್ ಡೀಲ್ನ ನಂತರ ಕಾಂಗ್ರೆಸ್ಗೆ ಸಿಕ್ತಲ್ವ. 142 ಇದ್ದವರು 205ಕ್ಕೆ ಹೋಗಿ ತಲುಪಿದ್ರು. ಹೀಗಿರುವಾಗ ನನಗನ್ಸುತ್ತೆ, ಇಲ್ಲ ನಾವು ಅಲಿಪ್ತ ನೀತಿ ಅಂತ ಹೇಳೋದು ಸುಲಭ. ಬಟ್ ಇವತ್ತೇನು ನಾವು ಅಲಿಪ್ತ ನೀತಿಯ ರೆಡ್ ಲೈನನ್ನು ನರೇಂದ್ರ ಮೋದಿ ಏನು ಕ್ರಾಸ್ ಮಾಡಿದ್ದಾರೆ ಅಂತ ನನಗನ್ಸಲ್ಲ. ಬಟ್ ಪ್ರಾಬ್ಲಮ್ ಎಲ್ಲಿದೆ BJPದು ಅಂತಂದರೆ, ಸಣ್ಣ ವಿಷಯ ಆದಾಗ ಮೋದಿ ಅವರನ್ನು ಮಹಾನಾಯಕ, ವಿಶ್ವನಾಯಕ ಅಂತ ಬಿಂಬಿಸುವ BJP, ಸಮಸ್ಯೆ ಬಂದಾಗ ನೀವು ಬ್ಲೇಮ್ ತೆಗೆದುಕೊಳ್ಳ್ರಿ ಅಂತಂದರೆ ಅವ್ರು ಬ್ಲೇಮ್ ತೆಗೆದುಕೊಳ್ಳಿಕ್ಕೆ ತಯಾರಿ. ಅದಷ್ಟೇ ಸಮಸ್ಯೆ. ಅವ್ರು ಬ್ಲೇಮ್ ನೋಡಿ, ಹೊಗಳಿಕೆ ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೋ, ತೆಗಳಿಕೆ ಬಂದಾಗಲೂ ಕೂಡ ಅದನ್ನ ತೆಗಳಿಕೆ ಅನ್ಬೇಡ್ರಿ, ವಿಮರ್ಶೆ BJP ಅವರು ಅದಕ್ಕೆ ವಿ ಬಿಲೀವ್ ಕಾಮೆಂಟ್ ದಟ್ ಶುಡ್ ಬಿ ಸೇಕ್ರೆಡ್. ನಾವು ನೋಡಿ ಒಂದು ವಿಷಯ ಹೇಳ್ತೀನಿ ಭಾಳ ಸ್ಪಷ್ಟವಾಗಿ. ಏನು ನಮ್ಮ ಭಾರತ 2014 ನಂತರ ಒಂದು ಸಾವರನ್ ಅಟಾನಮಿ, ನಮ್ಮ ದೇಶದ ಒಂದೊಂದು ಅಂದರೆ ಯಾವ ಥರ ಅಂದರೆ, ನಮ್ಮ ದೇಶದ ವಿದೇಶಾಂಗ ನೀತಿ 140 ಕೋಟಿ ಭಾರತೀಯರ ಹಿತಕ್ಕೆ ಸಂಬಂಧಪಟ್ಟಂಥದ್ದು. ಮೊದಲಿರಲಿಲ್ವಾ? ಆಯ್ತಾ? ಮೊದಲಿತ್ತು. ಆದರೆ ನಾವು ಈ ಥರದ ಅಪ್ರೋಚಬಲ್ ಇರಲಿಲ್ಲ. ಈ ಥರ ಒಂದು ಸ್ಟ್ರಾಂಗ್ ಸ್ಟೇಟ್ ಆಗಿ ಇವತ್ತು ಜಗತ್ತು ಯಾರನ್ನು ನಾವು ಮನ್ನಣೆ ಕೊಡುತ್ತೆ? ಯಾಕೆ ಇವತ್ತು ಭಾರತದ ಮಾತಿಗೆ ಜಗತ್ತು ಯಾಕೆ ಇವತ್ತು ಆ ಒಂದು ತೂಕವನ್ನು, ಆ ಬೆಲೆಯನ್ನು ಕೊಡ್ತಾ ಇದೆ? ಯಾಕೆ ಅಂತಂತಂದರೆ, ಭಾರತದ ಯಶೋಗಾಥೆ ಏನಿದೆ, ಕಳೆದ 10 ವರ್ಷಗಳಲ್ಲಿ ನಮ್ಮ ಸಾಧನೆ ಏನಿದೆ ಎಲ್ಲ ರಂಗಗಳಲ್ಲಿ, ಜಗತ್ತಿನ ಇವತ್ತಿನ ಜಿಯೋ ಪೊಲಿಟಿಕಲ್ ಸನ್ನಿವೇಶದ ಒಳಗಡೆ ಭಾರತ ದೊಡ್ಡ ಮಹತ್ವದ ಪಾತ್ರ. ಯಾಕೆ ಜಗತ್ತು ಮೇಲೆ ಜಗತ್ತು ಯಾಕೆ ಭಾರತ ನೀವಾಗಿ ಮಾತನಾಡಬೇಕು ಅಂತ ಬೇರೆ ಬೇರೆ ಜನರಿಗೆ ಹೇಳ್ತಿದೆ? ಯಾಕೆ ಅಂತಂತಂದರೆ, ಭಾರತ ಇವತ್ತು ಮೊದಲ ಭಾರತ ಅಲ್ಲ, ಇವತ್ತು ಬದಲಾದ ಭಾರತದ ಒಳಗಡೆ ಇವತ್ತು ಇಡೀ ಜಗತ್ತಿನ ಒಂದು 100 ಸವಾಲುಗಳ ಮಧ್ಯದಲ್ಲಿ ಭಾರತ ಎಲೆಕ್ಷನ್ ಅಲ್ಲಿ ಮಾತಾಡಿರಂತಿದನ್ನ ಪಾಯಿಂಟ್ ಸರ್, ನೀವು ಒಂದು ವಿಷಯ ಹೇಳ್ತೀರಿ. ಕಾಂಗ್ರೆಸ್ಸಿಗರು ಮಾತನಾಡಿದಾಗ ನೀವು ಗೊತ್ತಿರ್ತಾನೆ, ಅವರು ನಮ್ಮ ಮೋದಿ ಅವ್ರ ಬಗ್ಗೆ ಮಾತನಾಡ್ತಾ ಬಹಳ ಅಸಂಬಂಧವಾಗಿ ಮಾತನಾಡಿದ್ರು. ನಾನು ಹೇಳ್ತಕ್ಕಂಥದ್ದು, ಅವರ ನಾಯಕ ಯಾರಿದ್ದಾರೆ ಇದ್ರಂತ ಬಾಲಿಶವಾಗಿ, ಇಷ್ಟೊಂದು ಇಮ್ಮೆಚ್ಯೂರ್ ಆಗಿ ಕಳೆದ 10 ವರ್ಷದಲ್ಲಿ ನಡ್ಕೊಂಡಂತ ಇನ್ನೊಬ್ಬ ಭಾರತದ ರಾಜಕಾರಣಿ ಇನ್ನೊಬ್ಬರಿಲ್ಲ. ದೇಶಕ್ಕೆ ಸವಾಲುಗಳು ಬಂದಂತ ಸಂದರ್ಭದಲ್ಲಿ ವಿರೋಧ ಪಕ್ಷ ಅಂತಿರಲ್ಲ, ಎಲ್ಲರೂ ಒಂದಾಗಿ ಮಾಡುವಂತ ಕೆಲಸ ಮಾಡಿತ್ತು. ದೇಶಕ್ಕೆ ಸಮಸ್ಯೆ ಬಂದಾಗ ಮೂರನೇ ಬಾರಿ ಕೂತಿದ್ದಾರೆ, ಮತ್ತೆ ಅದನ್ನ ರಿಪೀಟ್ ಮಾಡ್ತಾ ಇದ್ದಾರೆ ಪದೇ ಪದೇ. ಹಾಗಾದ್ರೆ ಅವ್ರಿಗೆ ಯಾರಿಗೂ ಬಾಧ್ಯತೆಗಳೇ ಇಲ್ವಾ ಸರ್? ವಿಪಕ್ಷಗಳು ಏನ್ ಮಾಡ್ತಾ ಇದಾವೆ ಅನ್ನೋದು ಡಿಬೇಟಿನ ವಿಷಯ. ಸರ್ಕಾರ ಏನ್ ಮಾಡ್ತಾ ಇದೆ, ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನೋದು. ಭಾರತ ತನ್ನ ವಿದೇಶಾಂಗ ನೀತಿಯನ್ನ 140 ಕೋಟಿ ಭಾರತೀಯರ ಹಿತಕ್ಕನುಗುಣವಾಗಿ ಪ್ರತಿಯೊಂದು ಪ್ರದೇಶದ ಒಳಗಡೆ, ಪ್ರತಿಯೊಂದು ಸಂಗತಿ ಒಳಗಡೆ ನಾವು ಮಾಡ್ತಾ ಇದೀವಿ. ಯಾವುದು ನಾವು ನಮ್ಮ ದೇಶದ ಸಲುವಾಗಿ ಕಾಂಪ್ರಮೈಸ್ ಮಾಡ್ಕೊಂಡಿರುವಂತದ್ದು, ನಾವು ಮಾಡಿದ್ದು ತಪ್ಪಾಗಿದೆಪ್ಪ ಅನ್ನೋದು ಒಂದು ತೋರಿಸಿ. ಪ್ರಧಾನಮಂತ್ರಿಗಳು ಹೇಳ್ತಿದ್ದಾರೆ, ದೊಡ್ಡ ಸಮಸ್ಯೆಗಳು ಬರ್ಬೋದು, ಜನ ನೀವು ತಯಾರಾಗಿ ಅಂತ. ಬಟ್ ನಮ್ಮ ಈ ಬಿಜೆಪಿಯಿಂದ ಬರೋ ವಕ್ತಾರರು ಸಮಸ್ಯೆ ಇಲ್ಲ ಅಂತ ಸಮಸ್ಯೆ ಅಲ್ಲ. ನಾನು ಹೇಳ್ತಿರ್ತಕ್ಕಂಥದ್ದು ಒಂದ್ ನಿಮಿಷ ಕಾಂಗ್ರೆಸ್ ಪ್ರಚೋದನೆ ಮಾಡ್ತಾ ನನ್ನ ಟರ್ಮ್ ಕೊಟ್ಟಿದ್ದಾರೆ. ಪ್ರಾಕ್ಟಿಕಲ್ ಆಗಿ ಮಾತಾಡೋಣ. ಭಾರತ ತನ್ನ ಎನರ್ಜಿ ರಿಕ್ವೈರ್ಮೆಂಟ್ಗೆ ಆಮದನ್ನೇ ನಂಬಿಕೊಂಡಿದೆ. ಅದು ಯಾರು ತಳ್ಳಿ ಹಾಕೋದಕ್ಕಾಗದೇ ಇರುವಂಥ ಸತ್ಯ. ಅದು ಯಾರು ತಳ್ಳಿ ಹಾಕೋದಕ್ಕೆ, ಅಲ್ಲಿ ಎಲ್ಲಿಂದ ನಮಗೆ ಆಯಿಲ್ ಬರಬೇಕು, ಕ್ರೂಡ್ ಆಯಿಲ್ ಬರಬೇಕು, LPG ಬರಬೇಕು, ಅಲ್ಲೇ ಸಮಸ್ಯೆ ಹಾಕೊಂಡು ಕೂತ್ಕೊಂಡಿದೆ. ಅಂಥ ಸಂದರ್ಭದಲ್ಲೂ ಕೂಡ 2 ಹಡಗುಗಳ ಹಾರ್ಮೋಸ್ ಜಲಸಂಧಿ ದಾಟ್ಕೊಂಡು ಬರ್ತವೆ. ನಾವು ರಷ್ಯಾದಿಂದ ನಮ್ಮ ಖರೀದಿಯನ್ನು ಜಾಸ್ತಿ ಮಾಡ್ಕೊಳ್ತೀವಿ. ಚೀನಾಕ್ಕೆ ಹೋಗ್ತಾ ಇದ್ದಂಥ ಒಂದು ಟ್ಯಾಂಕರು ಡಿರೂಟ್ ಮಾಡ್ಕೊಂಡು ಭಾರತದ ಕಡೆ ಬರೋದಕ್ಕೆ ಇನ್ನು 10 ಹಡಗುಗಳು ಬರ್ತಾ ಇದಾವೆ. ಪರಿಸ್ಥಿತಿ ಇನ್ನು ಜೊತೆಗೆ ಭಾರತ ಮುಕ್ತವಾಗಿ ವ್ಯಾಪಾರ ಮಾಡಬಾರದು ಅನ್ನುವ ಕಂಡೀಷನ್ ಅಮೆರಿಕ ಹಾಕಿರೋದು ನಿಜನ ಸುಳ್ಳ ತಾವು ಹೇಳಿ. ಮತ್ತೆ ನಮ್ಮಿಂದಲೇ ತಗೋಬೇಕು ಅಂತೇಳಿ ಆಯ್ತು, ಭಾರತ ಸರ್ಕಾರದ ನಿರ್ಧಾರ, ನಮ್ಮ ದೇಶದ ನಿರ್ಧಾರ ಗೌರವಿಸೋಣ.
ಇವತ್ತು ಟ್ರಂಪ್ಗೆ ಕಷ್ಟ ಬಂದಾಗ ಇರಾನು ಮೂಲತಃ ಭಾರತದ ವಿರುದ್ಧವಿಲ್ಲದ ದೇಶ. ಇವತ್ತು 2 ಅಡುಗುಗಳು ಬಂದಿದ್ರೆ ಅಮೆರಿಕಾದಿಂದನೂ ಅಲ್ಲ, ಬೇರೆಯಿಂದನೂ ಅಲ್ಲ. ನಮ್ಮ ಚೆನ್ನಾಗಿದ್ದಂಥ ಸಂಬಂಧಗಳನ್ನು ಸದುಪಯೋಗ ಮಾಡಿಕೊಂಡು ನಾವು ಶಾಂತಿ ಸ್ಥಾಪನೆ ಮಾಡುವಲ್ಲಿ ಸದವಕಾಶ ನಮಗಿತ್ತು. ಇವತ್ತು UN ಅಲ್ಲಿ ನ್ಯಾಟೋ Give me 2 seconds. ಒಂದು ನಿಮಿಷ ತೇಜಸ್ವಿನಿ ಅವರೇ, ಪ್ಲೀಸ್ ಎಕ್ಸ್ಪ್ಲೇನ್ ಮಿ ದಿಸ್ ಲಾಜಿಕ್. ಹಡಗುಗಳು ಬರದೇ ಹೋದ್ರೆ ಮೋದಿಯ ವೈಫಲ್ಯ, ಹಡಗುಗಳು ಬಂದ್ರೆ ಇರಾನಿನ ದೊಡ್ಡ ಗುಣ. ಅಜಿತ್ ನೋಡಿ ಅಜಿತ್ ಅಲ್ಲ ನೋಡಿ, ರಾಹುಲ್ ಗಾಂಧಿ ಅವರ ಬಗ್ಗೆ ಎಷ್ಟು ಕೇವಲವಾಗಿ ಮಹೇಶ್ ಮಾತಾಡಿದ್ರು ಕೂಡ UPA ಸರ್ಕಾರದಲ್ಲಿ ಸುಲಭವಾಗಿ ಪ್ರೈಮ್ ಮಿನಿಸ್ಟರ್ ಆಗಬಹುದಾಗಿದ್ದಂತ ರಾಹುಲ್ ಗಾಂಧಿ ಅವರು ಉಪಪ್ರಧಾನಿ ಅಲ್ಲ. ಯಾಕೆ ಗೊತ್ತಾ, ನಮ್ಮ ನಾಯಕರ ಬಗ್ಗೆ ರಾಹುಲ್ ಹೇಳಿದಂತಹ ಈ ಸರ್ಕಾರದ ವಿರುದ್ಧ ಎತ್ತಿದಂತಹ ಯಾವ ಆರೋಪಗಳು ನಿಜವಾಗಿಲ್ಲ. ಡಿಮಾನಿಟೈಸೇಷನ್ 97% ಹಣ ಬಂದಿದೆ. ಹಾಗಾದ್ರೆ ಕಪ್ಪು ಹಣ ಇರ್ಲಿಲ್ಲ ಅಂತ ಒಪ್ಕೊಳ್ಬೇಕು ಇವರು. 2G ಕಪೋಲ ಕಲ್ಪಿತ ಹೈಪೋಥೆಟಿಕಲ್ ಲಾಸ್ ಅಂತ ಹೇಳಿದ್ರಿ. ಅಂದ್ರೆ ಇವತ್ತು ಕೇಜ್ರಿವಾಲ್ ವಿರುದ್ಧ ಇರಬಹುದು, ನೀವು ಈ ದೇಶದ ಪ್ರತಿಪಕ್ಷಗಳನ್ನ ನಿಮ್ಮ ಕಪಿಮುಷ್ಟಿಯಿಂದ ಬಂಧಿಸಿ ಈ ದೇಶ ನಡೆಸ್ತೀನಿ ಅಂದ್ರೆ ಅದು ಎಲ್ಲ ಕಾಲಕ್ಕೂ ಸಾಧ್ಯ ಆಗೋದಿಲ್ಲ. ರಾಹುಲ್ ಗಾಂಧಿ ಅವರ ಮಾತನ್ನ ಇವತ್ತು ಅವರು ತಮ್ಮ ಏನು ಜನಪರವಾದ ಕಾಳಜಿಯಿಂದ ನಿರ್ಬಿಡೆಯಿಂದ ಪರ್ಸನಲ್ ಅಟ್ಯಾಕ್ ಮಾಡಲಿಲ್ಲ. ಮೋದಿ ಅವ್ರ ತಪ್ಪು. ಹಾಗಾದ್ರೆ ಕೋವಿಡ್ ಬರುತ್ತೆ ಅನ್ನೋದಾದ್ರೆ 42 ನಿಮಿಷ ಆಗಿದೆ ತೇಜಸ್ವಿನಿ ಅವರೇ, 42 ನಿಮಿಷ ಆಗಿದೆ. ನಾನು ಆಗ್ಲಿಂದಾನು ಕೇಳ್ತಾ ಇರೋದು ಕೇಂದ್ರ ಸರ್ಕಾರ ಏನ್ ಮಾಡಬಹುದಾಗಿತ್ತು, ಒಂದು ವಿಷಯ ಇದನ್ನ ಮಾಡಬೇಕಾಗಿತ್ತು, ಹಿಂಗ್ ಮಾಡಬೇಕಾಗಿತ್ತು ಅಂತ. ನಾವು ಎಲ್ಲ ದೇಶಗಳ ಜೊತೆ ನಾವು ಅಷ್ಟೊಂದು ಸರೆಂಡರ್ ಆಗ್ಬೇಕಾಗಿರ್ಲಿಲ್ಲ. ರಾಹುಲ್ ಗಾಂಧಿ ಅವರು ನೇರವಾಗಿ ಹೇಳಿದ್ದಾರೆ, ಟ್ರಂಪ್ ಅವರಿಗೆ ಪಾದಕ್ಕೆರಗಿ ಸರೆಂಡರ್ ಆಗಿದ್ದೀರಿ, ಅದು ಅವಶ್ಯಕತೆ ಇರಲಿಲ್ಲ. ಭಾರತವನ್ನ ಸರೆಂಡರ್ ಮಾಡೋ ಅವಶ್ಯಕತೆ ಇರಲಿಲ್ಲ. ರಷ್ಯಾಗೂ ಅಮೆರಿಕಾಗೂ ಇವತ್ತು ಅನೇಕ ಜಿಜ್ಞಾಸೆಗಳಿದಾವೆ. ಇವಾಗ ಇರಾನ್ ಇಸ್ರೇಲ್ ಯುದ್ಧದಲ್ಲಿ ಸಾಲು ಮಾಡೋದಕ್ಕೆ ಇವತ್ತು ಪಾತ್ರ ವಹಿಸೋದನ್ನ ಯುದ್ಧನೇ ನಿಲ್ಲಿಸಬಹುದಾಗಿತ್ತಲ್ಲ ನಿಮ್ಮ ಮುತ್ಸದಿತನದಿಂದ. ಯಾಕೆ ಮಾತಾಡ್ಲಿಲ್ಲ? ನೋಡಿ ಮಹೇಶ್, ಕ್ರಾಸ್ ಟಾಕ್ ನೋಡಿ ಮಹೇಶ್. ಈಗ ಅಜಿತ್ ಜೀವನ್ ಎತ್ತಿದ್ರಿ ತಾವು, ಏನು ಆಪರೇಷನ್ ಸಿಂಧೂರ್ ಆಗುವಾಗ ವಾನ್ಸ್ ಬಂದಿದ್ರು ಅಮೆರಿಕದ ಉಪಾಧ್ಯಕ್ಷರು ಅಂತ. ಡೆಫಿನೆಟ್ಲಿ ಮಿತ್ರ ರಾಷ್ಟ್ರಗಳು ಇನ್ನೊಂದು ದೇಶದ ಹಿತವನ್ನು ಬಯಸ್ತಕ್ಕಂಥವ್ರಿಗೆ ಅನೇಕ ಮಾಹಿತಿಗಳನ್ನ, ಇಂಟೆಲಿಜೆನ್ಸ್ ಅನ್ನ, ಭಯೋತ್ಪಾದನೆಯನ್ನ ಹತ್ತಿಕ್ಕುವಲ್ಲಿ ನಮಗೆ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇರ್ತೀವಿ. ಆ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ನಮ್ಮ ಮಿತಿಯನ್ನ ಮೀರಿ ಹೋಗಬಾರ್ದು. ಅಮೆರಿಕಾಗಿಂತ ಕಾಂಗ್ರೆಸ್ ಪಾರ್ಟಿ ನಿಮಗೆ ದೊಡ್ಡ ಶತ್ರು, ಪಾಕಿಸ್ತಾನಕ್ಕಿಂತ ಕಾಂಗ್ರೆಸ್ ಪಾರ್ಟಿ ದೊಡ್ಡ ಶತ್ರು. ರಾಹುಲ್ ಗಾಂಧಿ ಅವರ ಒಂದೇ ಒಂದು ಮಾತಿಗೆ ಪಾರ್ಲಿಮೆಂಟ್ ಆಗ್ಲಿ, ಹೊರಗಡೆ ಆಗ್ಲಿ, ಅಥವಾ ಮಿತ್ರ ಪಕ್ಷಗಳಿಗೆ, ಪ್ರತಿಪಕ್ಷಗಳಿಗೆ ಮನ್ನಣೆನೆ ಕೊಡಲ್ಲ ನೀವು. ಸರ್ವಾಧಿಕಾರಿ ಧೋರಣೆ ನಿಮ್ಮದು. ಹಾಗಾಗಿ ಪ್ರಯೋಜನ ಆಗ್ತಾ ಇಲ್ಲ. ಅದು ತಪ್ಪಾಗಿರ್ತಕ್ಕಂಥ. ದೇಶದಲ್ಲಿ LPG ಸಮಸ್ಯೆ ಆಗಿದೆ, ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗ್ತಿಲ್ಲ, ಪೆಟ್ರೋಲ್ ಬಂಕ್ಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ ಇದೆ. ಅಜಿತ್, ಈ ಪರಿಸ್ಥಿತಿ ಬರದಂತೆ ತಡೆಯುವುದಕ್ಕೆ ಕೇಂದ್ರ ಸರ್ಕಾರ ಏನ್ ಮಾಡಬಹುದಾಗಿತ್ತು? ನಾನು ಕೇಳ್ತಾ ಇರೋದಿಷ್ಟೇ, ಇದನ್ನ ಕೇಂದ್ರ ಸರ್ಕಾರ ಏನ್ ಮಾಡಬಹುದಾಗಿತ್ತು ಅಂತ ಕೇಳ್ತಾ ಇದ್ದೀನಿ ನಾನು. ಕೇಳಿ ಅಜಿತ್, ನಿಮಗೆ ಮಾಹಿತಿ ಇತ್ತು, ತಾವು ಕೇಳೋದೇ ನಾನು ಒತ್ತಾಯ ಮಾಡ್ತಿರೋದು ಅಂಶ. ನಿಮಗೆ ವಾರ್ ಬಗ್ಗೆ ನಿಮಗೆ ಮಾಹಿತಿ ಇತ್ತು, ಸಂಘರ್ಷ ಆಗತ್ತೆ ಅಂತ ಮಾಹಿತಿ ಇತ್ತು. ಪಕ್ಕದ ದೇಶ ಇರಾನ್ ಅಲ್ಲಿ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಅಂದ್ರೆ ನಾನು ಭಾರತ ಸರ್ಕಾರ ಉತ್ತರ ನಾನು ನೀವಿರಿ. ಇವತ್ತು ಆ ಒಂದು ಮುಂದಾಲೋಚನೆಯಿಂದ ಈ ಸಂಘರ್ಷವನ್ನ ನೀವು ಅಷ್ಟು ದೊಡ್ಡ ದೇಶ ಇವ್ರನ್ನ ಕಾಲಿಗೆರಗುವ ಬದಲು ಯುದ್ಧವನ್ನ ನಿಲ್ಲಿಸುವಂತಹ ಮಾತುಕತೆ ಪಾಕಿಸ್ತಾನ ಮುಂದುವರಿಸುತ್ತೆ. ನಿಮಗೇನಾಗಿತ್ತು? ಯು ಕುಡ್ ಹ್ಯಾವ್ ಪ್ಲೇಡ್ ಎ ವೈಟಲ್ ರೋಲ್ ಅಲ್ವಾ ಅಜಿತ್? ಇವತ್ತು UN ಇರ್ಬೋದು, ತಾಲಿಬಾನ್ ಜೊತೆ ನಾವು ಮಾತುಕತೆ ಸಾಧ್ಯ ಆಗೋದಾದ್ರೆ, ಚೀನಾ ಜೊತೆ ಸಂಘರ್ಷಗಳಿದ್ರು ವ್ಯಾವಹಾರಿಕ ಮಾತುಕತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.